Hello dear students, in the last class we were discussing about the reflection by spherical mirrors. In that some of the rules we were studied, how reflection takes place and what are the rules should be followed by while studying about the reflection in the spherical mirror. That one we were discussing in the last class. So ಒಂದು ಲೈಟ್ ರೇ ಪಾಸ್ ಆದಾಗ ರಿಫ್ಲೆಕ್ಷನ್ ಸ್ಪೆರಿಕಲ್ ಮಿರರ್ಸಲ್ಲಿ ಯಾವ ರೀತಿ ಆಗುತ್ತೆ, ಅದು ರಿಫ್ಲೆಕ್ಷನ್ ಆಗಿ ಯಾವುದ್ರ ಮುಖಾಂತರ ಎಲ್ಲಿ ಪಾಸ್ ಆಗುತ್ತೆ, ಹೇಗೆ ವಾಪಸ್ ಬರುತ್ತೆ, ಅದನ್ನೆಲ್ಲ ಎಲ್ಲ ನಾಲೆಡ್ಜ್ ಇತ್ತು ಅಂದರೆ ನಮಗೆ ಇಮೇಜ್ ಆಬ್ಜೆಕ್ಟ್ಸ್ಗಳನ್ನು ಎಲ್ಲಿಟ್ಟಾಗ ಕರ್ವ್ಡ್ ಮಿರರ್ಸಲ್ಲಿ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಆ ಇಮೇಜ್ನ ನೇಚರ್ ಹೇಗಿರುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡೋದಕ್ಕೆ ಸುಲಭ ಆಗುತ್ತೆ. ವೆನ್ ಯು know about, when you are familiar with the rules for light rays which reflects, light rays ಗಳು ರಿಫ್ಲೆಕ್ಟ್ ಆದಾಗ ಯಾವ ರೀತಿ ಪಾಸ್ ಆಗ್ತವೆ ಅನ್ನೋದ್ರ ರೂಲ್ಸ್ ಅನ್ನು ನೀವು ತಿಳ್ಕೊಂಡಿದ್ರಿ ಅಂದರೆ ಅರ್ಥ ಆಗ್ತಿದೆ ಅಲ್ವಾ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ, ವೆನ್ ಅದಕ್ಕಿಂತ ಮುಂಚೆ ನಾವು ಟೆಕ್ನಿಕಲ್ ಟರ್ಮ್ಸ್ ಓದಿದ್ವಿ. ಪ್ರಿನ್ಸಿಪಲ್ ಆಕ್ಸಿಸ್ ಇದೆ, ಈಗ ನಿಮ್ಗೆ ಕಾಣಿಸ್ತಿರೋದು ಪ್ರಿನ್ಸಿಪಲ್ ಆಕ್ಸಿಸ್ಸು. ಅದಾದಮೇಲೆ ಒಂದು ಲೈಟ್ ರೇ ಪಾಸ್ ಆಗುತ್ತೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಅದು ಫೋಕಸ್ ಮುಖಾಂತರ ಪಾಸ್ ಆಗುತ್ತೆ ರಿಫ್ಲೆಕ್ಷನ್ ಆಗಿ ಅನ್ನೋದು ಫಸ್ಟ್ ರೂಲ್ಸನ್ನು ಓದಿದ್ವಿ ನಾವು. ಅದಾದಮೇಲೆ ಹಾಗೆಯೇ ಕಾನ್ವೆಕ್ಸ್ ಮಿರರಲ್ಲಿ ಅದು ಡೈವರ್ಜ್ ಆಗುತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಲೈಟ್ ರೇ ಪಾಸ್ ಆದರೆ, ರಿಫ್ಲೆಕ್ಷನ್ ಆದಮೇಲೆ ಡೈವರ್ಜ್ ಆಗಿ ಸೆಂಟರ್ ಆಫ್ ಕರ್ವೇಚರಿಂದ ಫೋಕಸ್ಸಿಂದ ಡೈವರ್ಜ್ ಆಗಿದೆ ಅಂತ ಅನಿಸುತ್ತೆ ಅಂತ ನಾವು ಓದ್ತಾ ಹೋಗಿದ್ವಿ ಅಲ್ವಾ. ಸೊ ಇಲ್ಲಿ ನೆಕ್ಸ್ಟು ಸೆಕೆಂಡ್ ರೂಲ್ಸ್ ಏನಿತ್ತಪ್ಪ ಅಂತ ಅಂದರೆ, ಕಾನ್ಕೇವ್ ಮಿರರಲ್ಲಿ ಇಫ್ ಲೈಟ್ ರೇ ಪಾಸಸ್ ಫ್ರಮ್ ದ ಫೋಕಲ್ ಪಾಯಿಂಟ್ ಇಟ್ ಪಾಸಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್. ದಟ್ ಒನ್ ವಿ ವರ್ ಸ್ಟಡಿಡ್. ಇಫ್ ಇಟ್ ಈಸ್ ಪಾಸಿಂಗ್ ಫ್ರಮ್ ದ ಫೋಕಲ್ ಪಾಯಿಂಟ್ ಇಟ್ passes parallel to the principal axis both in convex and concave mirror. So again third rule is already we were studied, that's why I am telling very quickly. If the light ray passes from center of curvature it reflects back along the same path in the concave mirror. As same as in the convex mirror also, if light rays appear to be passing from center of curvature it should be reflect back in the same path. ಸೊ ಡೋಂಟ್ ಕನ್ಫ್ಯೂಸ್. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಅಲ್ಲಿ ಕೊಟ್ಟಿರುವಂಥ ಲೆಟರ್ಸ್ಗಳು ಸ್ವಲ್ಪ ವೇರಿಯೇಷನ್ ಆಗ್ತಾ ಇದ್ದಾವೆ. ಇಲ್ಲಿ ನೋಡ್ರಿ, ಸೆಂಟರ್ ಆಫ್ ಕರ್ವೇಚರ್ ಫೋಕಲ್ ಪಾಯಿಂಟ್ ಇಲ್ಲಿರಬೇಕಿತ್ತು, ಅದಲ್ಲಿ ಹೋಗಿದೆ. ಪೋಲ್ ಆಫ್ ದ ಮಿರರ್ ಇಲ್ಲಿರಬೇಕಿತ್ತು, ಇಲ್ಲಿದೆ. ಸೊ ಡೋಂಟ್ ಕನ್ಫ್ಯೂಸ್ ಆಗಬೇಡ್ರಿ, ನಾನು ಕ್ಲಿಯರಾಗಿ ಇನ್ನೊಂದ್ಸರಿ ನಿಮಗೆ ಹೇಳ್ತೀನಿ ಈಗ. ಸೊ ಆವಾಗ ನಿಮಗೆ ಗೊತ್ತಾಗ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ಬರುತ್ತೆ, ಇಲ್ಲಿ ಫೋಕಲ್ ಪಾಯಿಂಟ್ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಓಕೆ. ಸೊ ನೆಕ್ಸ್ಟು ಥರ್ಡ್ ರೂಲ್ ಏನು ಹೇಳುತ್ತಪ್ಪ ಅಂದರೆ, when light passes in a concave or convex mirror direct obliquely towards the pole of the mirror, it reflected obliquely. That angle, obliquely ಅಂದರೆ ಓರೆಯಾಗಿ, angle is same angle ಪ್ರಿನ್ಸಿಪಲ್ ಆಕ್ಸಿಸ್ನ ನಾರ್ಮಲ್ ಆಗಿ ತಗೊಂಡ್ರೆ ಅದರ ಆ್ಯಂಗಲ್ಲು ಸೇಮ್ ಆಗಿರುತ್ತೆ. ರಿಫ್ಲೆಕ್ಟೆಡ್ ರೇ ಮತ್ತು ಇನ್ಸಿಡೆಂಟ್ ರೇದು ಆ್ಯಂಗಲ್ಲು ಸೇಮ್ ಆಗಿರುತ್ತೆ ಅಂತ ಹೇಳ್ತಾರೆ. ದಿಸ್ ಈಸ್ ಫೋರ್ತ್ ರೂಲ್ ಯು ಆರ್ ಸ್ಟಡಿಡ್. ಸೊ ಈ ಎಲ್ಲ ರೂಲ್ಸ್ಗಳನ್ನು ನಾವು ಸ್ಟಡಿ ಮಾಡಾದ್ಮೇಲೆ ನಾವು ಒಂದು ವೆನ್ ಆಬ್ಜೆಕ್ಟ್ ಈಸ್ ರಿಫ್ಲೆಕ್ಷನ್ಸ್ನ ಓದಿದ್ವಿ ನಾವು. ಇಮೇಜ್ ಫಾರ್ಮೇಷನ್ನ ಕಾನ್ಕೇವ್ ಮಿರರಲ್ಲಿ ಇಮೇಜ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಓದಿದ್ವಿ. ದಿಸ್ ಈಸ್ ದ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ದಿಸ್ ಲೆಸನ್. ಇದು ನಮ್ಗೆ ಬೇಕಾಗಿರೋಂಥದ್ದು ಈ ಲೆಸನಲ್ಲಿ ಓದಕ್ಕೆ ಹೊರಟಿರೋದು. ಯಾವ ರೀತಿ ಇಮೇಜಸ್ಗಳು ಫಾರ್ಮ್ ಆಗುತ್ತೆ, ಕಾನ್ವೆಕ್ಸ್ ಮಿರರ್ ಆಗಿರ್ಬೋದು, ಕಾನ್ಕೇವ್ ಮಿರರ್ ಆಗಿರ್ಬೋದು. ಕಾನ್ಕೇವ್ ಮಿರರಲ್ಲಿ ಫಸ್ಟ್ ಓದ್ತೀವಿ ನಾವು. ಮಿರರಲ್ಲಿ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಆಬ್ಜೆಕ್ಟ್ಸ್ಗಳನ್ನ ಎಲ್ಲಿ ಇಟ್ಟಾಗ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಅದರ ನೇಚರ್ ಹೇಗಿರುತ್ತೆ ಅನ್ನೋದನ್ನ ನಾವು ಈ ಲೆಸನಲ್ಲಿ ಇಂಪಾರ್ಟೆಂಟಾಗಿ ಸ್ಟಡಿ ಮಾಡೋದು. ಇದನ್ನು ಸ್ಟಡಿ ಮಾಡೋದಕ್ಕೆ ನಾವು ಇಲ್ಲಿವರೆಗೂ 2 ಕ್ಲಾಸ್ ಫುಲ್ ನಾವು ಒಂದು ಟೆಕ್ನಿಕಲ್ ಟರ್ಮ್ಸ್ನ ಓದಿದ್ವಿ ಒಂದು ಕ್ಲಾಸಲ್ಲಿ, ಇನ್ನೊಂದು ಕ್ಲಾಸಲ್ಲಿ ರಿಫ್ಲೆಕ್ಷನ್ಸ್ನ ರೂಲ್ಸನ್ನು ಓದಿದ್ವಿ, ಯಾವ ರೀತಿ ಲೈಟ್ ರೇಸ್ಗಳು ಪಾಸ್ ಆಗುತ್ತೆ ಅಂತ. ಸೊ ಈಗ ನಾವು ಓದಬೇಕಾಗಿರೋದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಲೆಸನ್. ಸೊ ಇಲ್ಲಿ ನಿಮಗೆ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಒಂದಿದೆ, ನಿಮ್ಗೆ ಗೊತ್ತಿದೆ. ಇಮೇಜನ್ನು ಇಟ್ಟಾಗ ಸೆಂಟರ್ ಪೋಲ್ ನೋಡಿರಿ, ಸೆಂಟರ್ ಆಫ್ ಕರ್ವೇಚರ್, ಫೋಕಲ್ ಪಾಯಿಂಟ್, ಪೋಲ್ ಆಫ್ ದ ಮಿರರ್ ಇಲ್ಲಿರುತ್ತೆ. ಕನ್ಫ್ಯೂಸ್ ಆಗಿಬಿಡ್ರಿ, ಮಿರರ್ ಎಲ್ಲಿರುತ್ತೋ ಅಲ್ಲೇನೆ ಪೋಲ್ ಆಫ್ ದ ಮಿರರ್ ಇರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ನಾನು ಹೇಳ್ತಾ ನೀವು ಇದೇ ಥರನೇ ಬರ್ಕೊಳ್ತಾ ಹೋಗಬೇಕು ನಿಮ್ಮ ರಫ್ ಬುಕ್ಕಲ್ಲಿ. ನಿಧಾನಕ್ಕೆ ನೀವು ಬೇಕಾದರೆ ವೀಡಿಯೋಸ್ನ ಫಾಸ್ ಮಾಡ್ಕೊಂಡು ನೋಡ್ರಿ, ನಿಧಾನಕ್ಕೆ ಬರ್ಕೊಂಡು ಹೋಗ್ರಿ. ಪೋಲ್ ಆಫ್ ದ ಮಿರರ್ನ ನೀವು ಇಲ್ಲಿ ಬರಿಬೇಕು, ಓಕೆನಾ? ಇಲ್ಲಿ ಬರಿಬೇಕು ಪೋಲ್ ಆಫ್ ದ ಮಿರರ್ನ.
ಆಮೇಲೆ ಈ ಪೋಲ್ ಆಫ್ ದ ಮಿರರ್ಗೂ ಮತ್ತೆ ಇಲ್ಲಿ ನೋಡ್ರಿ ತೋರಿಸಿರುವಂಥ ಡಿಸ್ಟೆನ್ಸ್ ಸೇಮ್ ಇದೆ, ಯಾಕೆಂದರೆ ಇದು ಇಲ್ಲಿರಬೇಕಿತ್ತು. ಆ್ಯಕ್ಚುಲಿ ಇಲ್ಲಿ ಮಿರರ್ ಇಲ್ಲಿರಬೇಕಿತ್ತು. ಓಕೆ, ಇದರ ಡಿಸ್ಟೆನ್ಸ್ ಸೇಮ್ ಇರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಸ್ಕೇಲಲ್ಲಿ ಹಾಕೊಳ್ಬೇಕಾದ್ರೆ ಎಕ್ಸಾಕ್ಟ್ ಲೆಂತನ್ನು ಮೆಷರ್ ಮಾಡಿಕೊಂಡ್ರೆ ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್ ಇದೆ ಅಂದರೆ ಫೋಕಲ್ ಪಾಯಿಂಟಿಂದ ಪೋಲ್ ಆಫ್ ದ ಮಿರರ್ಗೂ 5 ಸೆಂಟಿಮೀಟರ್ ಇರಬೇಕು. ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. ಈ ರೀತಿ ನೀವೊಂದು ಲೆನ್ಸನ್ನು ಬರೆದಿದ್ದೀರಾ ಅಂದರೆ ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಈ ರೀತಿ ಹಾಕ್ಕೊಳ್ರಿ. ಫಸ್ಟು ಈ ರೀತಿ ಲೆನ್ಸನ್ನು ಬರೆದು ಪ್ರಿನ್ಸಿಪಲ್ ಆ್ಯಕ್ಸಿಸ್ನ ಹಾಕ್ಕೊಳ್ರಿ. ಯಾವುದಾದ್ರೂ ಈ ಸೈಡ್ನ ಶೇಡ್ ಮಾಡಿರಿ, ಈ ರೀತಿ ಗೆರೆಗಳನ್ನ ಹಾಕಿರಿ, ಶೇಡ್ ಆಗಿದೆ ಅಂತ ಅರ್ಥ ಅದು. ಸೊ ನೀವು ಈಗ ಇದು ಪೋಲ್ ಆಫ್ ದ ಮಿರರ್, ಓಕೆನಾ? ಇದನ್ನು ಪೋಲ್ ಆಫ್ ದ ಮಿರರ್ ಅಂತ ಲೇಬಲ್ ಮಾಡಿರಿ. ಎಕ್ಸಾಕ್ಟ್ ಇಲ್ಲಿಂದ ನೀವು ಎಷ್ಟಾದರೂ ತಗೊಳ್ಳಿ, ನಿಮ್ಗೆ ಇಷ್ಟ ಬಂದಷ್ಟು ತಗೊಂಡ್ರೆ ಆದರೆ ಈಕ್ವಲ್ ಆಗಿ ತಗೊಂಡಿರಬೇಕು. ಇಲ್ಲಿಂದ ಇಲ್ಲಿಗೆ ಫೋಕಲ್ ಪಾಯಿಂಟ್ ಅಂತ ಲೇಬಲ್ ಮಾಡಿರಿ. ಇದು 5 ಸೆಂಟಿಮೀಟರ್ ಇದೆ ಅಂದರೆ ಮತ್ತೆ ಎಕ್ಸಾಕ್ಟ್ 5 ಸೆಂಟಿಮೀಟರ್ಗೆ ನೀವು ಸೆಂಟರ್ ಆಫ್ ಕರ್ವೇಚರ್ನ ಇಟ್ಕೊಬೇಕು ಮಕ್ಕಳೇ. ಸೊ ಈ ಥರ ನೀವು ಬೇಸಿಕ್ ರೇ ಡಯಾಗ್ರಾಮ್ನ ಹಾಕೊಂಡ್ಬಿಡ್ಬೇಕು. ಇಷ್ಟು ಕಾನ್ಕೇವ್ ಮಿರರ್ನ ನೀವು ತಗೊಂಡಿದ್ದೀರಾ ಅಂತ ಅಂದರೆ ಗೊತ್ತಾಗತ್ತಲ್ವಾ? ಇಷ್ಟು ಹಾಕೊಂಡು ಪ್ರತಿಯೊಂದು ರೇ ಡಯಾಗ್ರಾಮ್ನ ಬರೀಬೇಕಾದ್ರೆ ಇಷ್ಟು ಹಾಕೊಂಡು ಬಿಡಬೇಕು. ಆಮೇಲೆ ನಾವು ನೋಡೋಣ ಆಬ್ಜೆಕ್ಟನ್ನು ಎಲ್ಲಿಡಬೇಕು ನೋಡೋಣ, ಆಮೇಲೆ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಆಮೇಲೆ ನೋಡೋಣ. ನಾವು ಫಸ್ಟ್ ಇಷ್ಟು ಹಾಕೊಂಡು ಇಟ್ಕೊಂಡ್ಬಿಡ್ಬೇಕು. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳೋದು? ಸೊ ಈಗ ನಾವು ಈಗ ಓದ್ತಾ ಇದ್ದಿದ್ದು ಏನಪ್ಪ ಅಂದರೆ, ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟನ್ನು ಇಟ್ಟರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಆಬ್ಜೆಕ್ಟ್ನ ಇನ್ಫಿನಿಟಿಯಲ್ಲಿ ಇಟ್ಟಿರಿ. ಇನ್ಫಿನಿಟಿ ಅಂದರೆ ಸಿಕ್ಕಾಪಟ್ಟೆ ದೂರ. ಇದು ಸೆಂಟರ್ ಆಫ್ ಕರ್ವೇಚರ್, ಇದು ಫೋಕಲ್ ಪಾಯಿಂಟು. ಸಿಕ್ಕಾಪಟ್ಟೆ ಸೆಂಟರ್ ಆಫ್ ಕರ್ವೇಚರ್ಗಿಂತ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್ ಅಲ್ಲ. ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಸಿಕ್ಕಾಪಟ್ಟೆ ದೂರ. ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ಹಿಂದೆ ಅಂತ ಅನ್ಕೊಳ್ರಿ. 1 ಕಿಲೋಮೀಟರ್ ದೂರದಲ್ಲಿ ಯಾವುದೊಂದು ಆಬ್ಜೆಕ್ಟ್ ಇದೆ, ಅದನ್ನು ಇದರಲ್ಲಿ ಈ ಕಾನ್ಕೇವ್ ಮಿರರ್ ಅಲ್ಲಿ ನೋಡಿದಾಗ ಹೇಗೆ ಕಾಣುತ್ತೆ ಇಮೇಜ್ ಅಂತ ನಾವು ನೋಡಬೇಕು. ಗೊತ್ತಾಗ್ತಿದೆ ಅಲ್ವಾ? ಸೊ ಅದು ಹೇಗಿರುತ್ತೆ, ಇಲ್ಲೆಲ್ಲೋ ಆಬ್ಜೆಕ್ಟ್ನ ಇಟ್ಟಿದ್ದೀವಿ ನಾವು, ಇದ್ರದ್ದು ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಇಲ್ಲಿಂದ ಒಂದು ಲೈಟ್ ರೇ ಬರುತ್ತೆ, ಇಲ್ಲಿಂದ ಒಂದು ಲೈಟ್ ರೇ ಹೋಗುತ್ತೆ. ಸೊ ನಮ್ಗೆ ಗೊತ್ತಿದೆ, ಒಂದು ಲೈಟ್ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿತ್ತು ಅಂದರೆ ಕಾಣಿಸ್ತಿದೆ ಅಲ್ವಾ? ಪ್ಯಾರಲಲ್ ಆಗಿತ್ತು ಅಂದರೆ ಅದು ಎಲ್ಲಿ ಯಾವುದ್ರ ಮುಖಾಂತರ ಪಾಸ್ ಆಗುತ್ತೆ, ಇಟ್ ಶುಡ್ ಬಿ ಪಾಸ್ ಥ್ರೂ ದ ಫೋಕಲ್ ಪಾಯಿಂಟ್ ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಹಾಗೇನೆ ಈ ಲೈನು ಕೂಡ ಫೋಕಲ್ ಪಾಯಿಂಟ್ ಮುಖಾಂತರ ಹೋಗುತ್ತೆ. ಸೊ ಇಮೇಜ್ ಎಲ್ಲಿ ಎರಡೂ ಲೈನ್ಸ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಯಿತು, ಫೋಕಲ್ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆದವು. ಅದು ಹೇಗೆ ಎರಡು ಒಟ್ಟಿಗೆ ಇಂಟರ್ಸೆಕ್ಟ್ ಆಗಿದೆ. ಸೊ ಹಾಗಾಗಿ ಅದು ಪಾಯಿಂಟೆಡ್ ಸೈಜ್ಡ್ ಇಮೇಜ್ ಆಗಿತ್ತು. ಗೊತ್ತಾಗತ್ತಾ? ಸೊ ಹಾಗಾಗಿ ಈ ಮಿರರ್ಗಳಲ್ಲಿ ನಾವು ಈ ರೀತಿ ರೇ ಡಯಾಗ್ರಾಮ್ನ ಹಾಕೋದು ಮಕ್ಕಳೇ. ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ನೋಡೋಣ. ಸೊ ಈ ರೀತಿ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಲೈಟ್ ರೇನ ಹಾಕ್ತೀವಿ ನಾವು. ಪ್ರಿನ್ಸಿಪಲ್ ಆಕ್ಸಿಸ್ ಮತ್ತೆ ಪ್ಯಾರಲಲ್ ಲೈನ್ಸ್ ಬರ್ತವೆ, ಅವುಗಳು ಫೋಕಲ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಅಲ್ಲಿ ತೋರಿಸಿದ್ರಲ್ಲ ಅದೇ ಫೋಕಲ್ ಪಾಯಿಂಟ್. ಅಲ್ಲಿ ಸ್ವಲ್ಪ ಲೆಟರ್ಸ್ಗಳು PPTs ರೆಡಿ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗಿದೆ. ಸೊ ಹಾಗಾಗಿ ನಾನೇ ಬರೆದು ತೋರಿಸಿದ್ದೀನಿ, ಡೋಂಟ್ ಕನ್ಫ್ಯೂಸ್. ಅದೆಲ್ಲಿ ಇಂಟರ್ಸೆಕ್ಟ್ ಆಗಿದೋ ಅದೇ ಫೋಕಲ್ ಪಾಯಿಂಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಂಟರ್ಸೆಕ್ಟ್ ಆಗಿದೆ, ದ ಇಮೇಜ್ ಫಾರ್ಮ್ಡ್ ಅಟ್ ದ ಫೋಕಸ್. ಎಲ್ಲಿ ಇಮೇಜ್ ಫಾರ್ಮ್ ಆಗಿದೆ, ಪೊಸಿಷನ್ ಆಫ್ ದ ಇಮೇಜ್ ಏನು, ಅಟ್ ಫೋಕಸ್. ಹೇಗಿದೆ ಇಮೇಜು, ತುಂಬ ಚಿಕ್ಕದು, ಪಾಯಿಂಟೆಡ್ ಸೈಜ್. ನಮ್ಗೆ ಕಾಣ್ತಾ ಇಲ್ಲ ಇಮೇಜ್, ಒಂದು ಪಾಯಿಂಟ್ ಚುಕ್ಕಿ ಕಣ್ಣಂಗೆ ಕಾಣುತ್ತೆ. ಎಲ್ಲೋ ನೋಡ್ರಿ, ಸೂರ್ಯನ ಇಮೇಜನ್ನು ನಾವು ಪಡ್ಕೊಬೇಕು ಅಂದರೆ ಇಲ್ಲಿ ಒಂದು ಚುಕ್ಕಿ ಕಣ್ಣಂಗೆ ಕಾಣುತ್ತೆ ಸೂರ್ಯನ ಇಮೇಜು. ನೀವು ಬೂತ್ ಕನ್ನಡಿ ಅಂತ ನೋಡಿದಿರಲ್ವ, ಪೇಪರೆಲ್ಲ ಸುಡೋದಕ್ಕೆ ಯೂಸ್ ಮಾಡ್ತಿರಲ್ವ, ಆ ಪೇಪರ್ ಏನು ಸುಡೋದಕ್ಕೆ ಒಂದು ಪಾಯಿಂಟ್ ಬರುತ್ತಲ್ಲ, ಅದು ಲೆನ್ಸ್ ಬಂದಾಗ ನಾನು ಅದ್ರ ಬಗ್ಗೆ ಹೇಳ್ತಾನೆ. ಪಾಯಿಂಟ್ ಬರುತ್ತಲ್ಲ, ಅದು ಸೂರ್ಯನ ಇಮೇಜ್. ಅದು ಆ್ಯಕ್ಚುಲಿ ಪಾಯಿಂಟೆಡ್ ಸೈಜ್, ಅದು ಫೋಕಲ್ ಪಾಯಿಂಟ್. ಅದು ಲೆನ್ಸ್ ಬಗ್ಗೆ ಬಂದಾಗ ಹೇಳ್ತೀನಿ ನಾನು. ಅದೇ ಥರನೇ ಇಲ್ಲೂ ಕೂಡ ಒಂದು ಇಮೇಜು ಪಾಯಿಂಟ್, ಇದರಲ್ಲಿ ಪಾಯಿಂಟ್ ಥರ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ವೆರಿ ಡಿಮಿನಿಷ್ಡ್ ಅಂದರೆ ಚಿಕ್ಕದು ಅಂತ, ಓಕೆನಾ? ಹೈಲಿ ಡಿಮಿನಿಷ್ಡ್ ರಿಯಲ್ ಇಮೇಜ್ ಆಗಿರುತ್ತೆ ಮತ್ತು ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ. ಇದನ್ನು ನಾವು ಸ್ಕ್ರೀನಲ್ಲಿ ನೋಡ್ಬೋದು, ತಗೊಳ್ಬೋದು ಈ ಇಮೇಜನ್ನು. ಆಮೇಲೆ ರಿಯಲ್ ಇಮೇಜ್ ಆಗಿ ಸ್ಕ್ರೀನಲ್ಲಿ ತಗೊಳೋದ್ರಿಂದ ಇದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಇನ್ವರ್ಟೆಡ್ ಈಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಉಲ್ಟಾ ಇದೆ, ನಮ್ಗೆ ಈ ರೀತಿ ಉಲ್ಟಾ ಇದೆ. ಇಲ್ಲಿ ಇದೇ ಇಮೇಜು ಇಲ್ಲಿ ಉಲ್ಟಾ ಕಾಣಿಸ್ತಾ ಇದೆ ನಮಗೆ, ಆದರೆ ಕಾಣಲ್ಲ, ಪಾಯಿಂಟ್ ಚುಕ್ಕಿ ಥರ ಇದೆ. ಅಷ್ಟು ದೊಡ್ಡಕ್ಕಿಲ್ಲ, ನಾನು ಬರೆದಿನಲ್ಲ ಅಷ್ಟು ದೊಡ್ಡಕ್ಕಿಲ್ಲ, ಚುಕ್ಕಿ ಥರ ಕಾಣುತ್ತೆ. ಸೊ ಈ ಥರ ಹೇಗೆ ಬರೆಯೋದು ಅಂತ ನಾನು ಹೇಳಿದ್ದೆ. ಸೊ ಲೆಟ್ ಅಸ್ ಡಿಸ್ಕಸ್ ನೆಕ್ಸ್ಟ್ object where object can be placed in the next diagram. That one we will discuss. This is already we were studied in the last class. So when correct ಆಗಿ ನೋಡ್ಕೊಳ್ರಿ, when the object is placed beyond C ಅಂದರೆ C ಯ ಹಿಂದೆ ಇಡಬೇಕು ಆಬ್ಜೆಕ್ಟನ್ನು. ಗೊತ್ತಾಗ್ತಿದೆಯಾ? ಸೊ C ಯ ಹಿಂದೆ ಇಟ್ಟಾಗ ಆಬ್ಜೆಕ್ಟು ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಒಂದ್ಸರಿ ನೋಡ್ಕೊಳ್ರಿ, ನಾನು ತೋರಿಸ್ತೀನಿ.
ಈ ಥರ ಒಂದು ಲೆನ್ಸನ್ನು ಮಿರರ್ನ ಹಾಕೊಂಡ್ಬಿಡ್ಬೇಕು, ಒಂದು ಕಡೆ ಶೇಡ್ ಮಾಡಿಬಿಡ್ರಿ, ಪ್ರಿನ್ಸಿಪಾಲ್ ಆ್ಯಕ್ಸಿಸ್ನ ಹಾಕೊಂಡ್ಬಿಡ್ರಿ ಈ ರೀತಿ. ಆಮೇಲೆ ಅದಕ್ಕೆ ಲೇಬ್ಲಿಂಗ್ ಮಾಡ್ಕೊಂಡ್ಬಿಡ್ರಿ, ಕರೆಕ್ಟಾಗಿ ಸ್ಕೇಲ್ ಇಟ್ಕೊಂಡು ಮೆಜರ್ ಮಾಡಿಬಿಡ್ರಿ. ಫೋಕಲ್ ಪಾಯಿಂಟ್ ಇದೆ ಇಲ್ಲಿ, ಇದು ಪಿ, ಇದು ಪೋಲ್ ಆಫ್ ದ ಮಿರರ್, ಇದು ಸೆಂಟರ್ ಆಫ್ ಕರ್ವೇಚರ್. ಇದಕ್ಕೂ 5 ಸೆಂಟಿಮೀಟರ್ ತೊಗೊಂಡ್ರೆ ನೀವು 3 ಸೆಂಟಿಮೀಟರ್ ತೊಗೊಳ್ರಿ, ಇಲ್ಲೂ 3 ಸೆಂಟಿಮೀಟರ್ ತೊಗೊಳ್ರಿ. 5 ಸೆಂಟಿಮೀಟರ್ ತೊಗೊಂಡ್ರೆ 5 ಸೆಂಟಿಮೀಟರ್ ತೊಗೊಳ್ರಿ, 10 ಸೆಂಟಿಮೀಟರ್ ತೊಗೊಂಡ್ರೆ 10 ಸೆಂಟಿಮೀಟರ್ ತೊಗೊಳ್ರಿ, ನೋ ಪ್ರಾಬ್ಲಮ್. ಬಟ್ ಈ ಡಿಸ್ಟೆನ್ಸ್ ಮಾತ್ರ ಸೇಮ್ ಇರಬೇಕು ಮೆಜರ್ಮೆಂಟ್ ಅಂತ ನಾನು ಹೇಳ್ತಾ ಇರೋದು. ಸೊ ಈಗ ಆಬ್ಜೆಕ್ಟನ್ನು ಎಲ್ಲಿಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು ಅಂತ ಅಂದರೆ, ಎಲ್ಲಿಡ್ರಿ ಅಂತ ಹೇಳ್ತಾ ಇದ್ದಾರೆ, ಬಿಯಾಂಡ್ ಸಿ. ಇದು ಸಿ, ಇದು ಸಿ ಅಲ್ವಾ, ಬಿಯಾಂಡ್ ಸಿ ಇಲ್ಲಿದೆ ಅಂತಂದರೆ ನಾವೆಲ್ಲಿಡಬೇಕು ಆಬ್ಜೆಕ್ಟ್ನ, ಇಲ್ಲಿಡಬೇಕು ಅಂತ ಹೇಳ್ತಿದ್ದಾರೆ ಅವರು. ಆಬ್ಜೆಕ್ಟನ್ನು ಇಲ್ಲಿ ಇಟ್ಟಿದ್ದೀವಿ ನಾವು. ಸೊ ಈಗ ಆಬ್ಜೆಕ್ಟ್ ಬಿಯಾಂಡ್ ಸಿ ಅಂದರೆ ಸಿನ ಹಿಂದೆ ಇಟ್ಟರೆ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಆ ಇಮೇಜ್ನ ಪ್ರಾಪರ್ಟಿ ಏನಾಗಿರುತ್ತೆ, ನೇಚರ್ ಏನಾಗಿರುತ್ತೆ ಅಂತ ಓದೋದು ನಾವು. ಅರ್ಥ ಆಗ್ತಿದೆಯಲ್ಲ? ಲೆಟ್ ಅಸ್ ಬ್ಯಾಕ್ ಟು ದ ಡಯಾಗ್ರಾಮ್. ಸೊ ಈ ಥರ ನೀವು ಬೇಸಿಕ್ ಡಯಾಗ್ರಾಮ್ನ ಹಾಕೊಬೇಕು ಅಂತ ನಾನು ನಿಮ್ಗೆ ಬರೆದು ತೋರಿಸೋದು. ಪ್ರತಿಯೊಬ್ಬರೂ ಇದೇ ಥರನೇ ಬರ್ಕೊಳ್ತಾ ಹೋಗಬೇಕು. ಅವಾಗ ನಿಮಗೆ ರೇ ಡಯಾಗ್ರಾಮ್ ಹಾಕೋದಕ್ಕೆ ತುಂಬ ಸುಲಭ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಎಕ್ಸಾಮಲ್ಲಿ ಇದೇ ಥರನೇ ಕೇಳ್ತಾರೆ. ವೇರ್ ಈಸ್ ದ ಇಮೇಜ್ ಇಸ್ ಫಾರ್ಮ್ಡ್ when object is placed beyond C and write nature of the image and position of the image ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ ನೋಡ್ರಿ, ಆಬ್ಜೆಕ್ಟನ್ನು ಎಲ್ಲಿಟ್ಟಿದ್ದೀವಿ ನಾವು, ಎಲ್ಲಿಟ್ಟಿದ್ದೀವಿ ಆಬ್ಜೆಕ್ಟ್ನ, ಬಿಯಾಂಡ್ ಸಿ ಅಲ್ಲಿ ಆಬ್ಜೆಕ್ಟ್ನ ಇಟ್ವಿ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟು ರೇ ಆಫ್ ಲೈಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ನೋಡ್ರಿ, ಒಂದು ರೇ ಆಫ್ ಲೈಟ್ ಬಂದಿದೆ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ನೋಡ್ರಿ ಬಂತಲ್ವಾ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಹಾಗಾದ್ರೆ ಇದು ರಿಫ್ಲೆಕ್ಷನ್ ಆದ್ಮೇಲೆ ಎಲ್ಲಿ ಹೋಗುತ್ತೆ, ನಾವು ಓದಿದ್ದೀವಿ, ರೂಲ್ಸಲ್ಲಿ ಓದಿದ್ದೀವಿ, ಫಸ್ಟ್ ರೂಲ್ಸಲ್ಲೇ ಓದ್ತೀವಿ ನಾವು. ಇಫ್ ದ ರೇ ಆಫ್ ಲೈಟ್ ಈಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಶುಡ್ ಬಿ ಪಾಸಸ್ ಥ್ರೂ ದ ಫೋಕಲ್ ಪಾಯಿಂಟ್. ಅದು ಹೋಯ್ತಲ್ಲ, ಅದೇ ಫೋಕಲ್ ಪಾಯಿಂಟ್. ಅಲ್ಲಿ ಲೆಟರ್ಸ್ಗಳು ಹೆಚ್ಚು ಕಡಿಮೆ ಆಗಿದೆ, ಓಕೆನಾ, ಫೋಕಲ್ ಪಾಯಿಂಟ್ ಅಲ್ಲಿ ಹೋಗಿದೆ. ಗೊತ್ತಾಗ್ತಾ ಇದೆಯಾ? ಸೊ ಈಗ ಇದೇನೆ ಫೋಕಲ್ ಪಾಯಿಂಟ್, ಅರ್ಥ ಆಗ್ತಿದೆಯಾ? ಇದು ಪೋಲ್ ಆಫ್ ದ ಮಿರರ್. ಸೊ ಲೇಬ್ಲಿಂಗ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗಿದೆ, ಆಯ್ತಾ? ಸೊ ಈಗ ನೆಕ್ಸ್ಟ್ ಇನ್ನೊಂದು ಲೈಟ್ ರೇ ಪಾಸ್ ಆಗುತ್ತೆ, ವಿಚ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಲುಕ್ ಅಟ್ ದ ಪಿಕ್ಚರ್, ಲುಕ್ ಅಟ್ ದ ಡಯಾಗ್ರಾಮ್. ಎಲ್ಲಿ ಪಾಸ್ ಆಯ್ತದು, ಸೆಂಟರ್ ಆಫ್ ಕರ್ವೇಚರ್ನ ಮುಖಾಂತರ ಪಾಸ್ ಆಯಿತು. ಸೊ ಸೆಂಟರ್ ಆಫ್ ಕರ್ವೇಚರ್ ಇದು, ಅಥವಾ ಲೆಟರ್ಸ್ಗಳು ಸ್ವಲ್ಪ ಹಿಂದೆ ಈ ಕಡೆ ಹೋಗಿದೆ ಎಲ್ಲವುಗಳು. ಸೊ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆದರೆ ಎಲ್ಲಿ ಹೋಗುತ್ತೆ ಅದು, ಆಫ್ಟರ್ ರಿಫ್ಲೆಕ್ಷನ್ ಯು ನೋ ದಟ್ ಇಟ್ ಪಾಸಸ್ ವಿತ್ ದ ಅಲಾಂಗ್ ದ ಸೇಮ್ ಪಾತಲ್ಲಿ ವಾಪಸ್ ಹೋಯ್ತು. ನೋಡ್ರಿ, ಕಾಣಿಸ್ತಾ ಇದೆ ಅಲ್ವಾ? ನೋಡ್ರಿ, ಇನ್ನೊಂದ್ಸರಿ ಹೋಗುತ್ತೆ, ಲೈಟ್ ರೇ ಹೀಗೆ ಬರುತ್ತೆ, ಇಟ್ ಪಾಸಸ್ ಅಲಾಂಗ್ ದ ಸೇಮ್ ಪಾತ್. ನೋಡ್ರಿ, ಸೇಮ್ ಪಾತಲ್ಲಿ ವಾಪಸ್ ಹೋಯ್ತು. ಸೊ ಈಗ ನೋಡ್ರಿ, ನಿಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎಲ್ಲಿ ಸಿಕ್ತು ನಿಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಲ್ಲಿ ಸಿಕ್ತು. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಈಗ ಅಲ್ಲೇನೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೋಡ್ರಿ, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಯಿತು ನೋಡ್ರಿ, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಯಿತು, ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಸೊ ಇದು ಆಬ್ಜೆಕ್ಟ್, ಇದು ಇಮೇಜ್, ಈ ರೀತಿ ಫಾರ್ಮೇಷನ್ ಆಗುತ್ತೆ. ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಇಮೇಜ್ನ ಈಗ ಇಷ್ಟು ರೇ ಡಯಾಗ್ರಾಮ್, ದಿಸ್ ಇಸ್ ಕಾಲ್ಡ್ ರೇ ಡಯಾಗ್ರಾಮ್. ಈಗ ನಾವೇನು ಬರಿಬೇಕು, ಇದರ ಪೊಸಿಷನ್, ನೇಚರ್ ಆಫ್ ದ ಇಮೇಜ್ ಬರಿಬೇಕು. ಗೊತ್ತಾಗ್ತಿದೆಯಾ? ಪೊಸಿಷನ್, ನೇಚರ್ ಆಫ್ ದ ಇಮೇಜ್ ಬರಿಬೇಕು. ಸೊ ಹೇಗೆ ಬರೆಯೋದು ನೋಡ್ತಾ ಹೋಗೋಣ, ಪೊಸಿಷನ್ ಮತ್ತು ನೇಚರ್ ಆಫ್ ದ ಇಮೇಜ್. ಸೊ ಫಸ್ಟ್ ಪಾಯಿಂಟನ್ನು ಬರ್ಕೊಳ್ತಾ ಹೋಗೋಣ ನಾವು. ನೀವು ಇದೇ ಥರನೇ ಬರ್ಕೊಬೇಕು. ಪೊಸಿಷನ್, ಎರಡನೇ ಪಾಯಿಂಟು ನೇಚರ್ ಆಫ್ ದ ಇಮೇಜ್. ಓಕೆನಾ? ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಸೊ ಪೊಸಿಷನ್ ಏನು, ಎಲ್ಲಿ ಫಾರ್ಮೇಷನ್ ಆಗಿದೆ ಇಮೇಜು, ಬಿಟ್ವೀನ್ ಸಿ ಆ್ಯಂಡ್ ಎಫ್. ಗೊತ್ತಾಗತ್ತಾ? ನೋಡ್ರಿ, ಇದು ಎಫ್, ಕನ್ಫ್ಯೂಸ್ ಆಗಬೇಡ್ರಿ. ನೋಡ್ರಿ, ಇದು ಎಫ್, ಓಕೆನಾ? ಇಲ್ಲಿ ಪಾಸ್ ಆಗಿದೆಯಲ್ಲ, ಇದು ಸಿ. ಹಾಗಾದ್ರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ, ಇಲ್ಲಿ ಫಾರ್ಮೇಷನ್ ಆಗಿದೆ ಅಂತ ಅಂದಮೇಲೆ ನೋಡ್ರಿ, ಇದು ಎಫ್, ಇದು ಸಿ. ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ, ಇಲ್ಲಿ. ಸೊ ಹಾಗಾಗಿ ಎಲ್ಲಿದೆ ಇಮೇಜು, ಬಿಟ್ವೀನ್ ಸಿ ಆ್ಯಂಡ್ ಎಫ್. ಪೊಸಿಷನ್ ಆಫ್ ದ ಇಮೇಜ್ ಏನು ಅಂತ ಗೊತ್ತಾಯ್ತು ನಮಗೆ, ಬಿಟ್ವೀನ್ ಸಿ ಆ್ಯಂಡ್ ಎಫ್.
ಸೊ ಈಗ ನೇಚರ್ ಆಫ್ ದ ಇಮೇಜ್ ಬರೀತಾ ಹೋಗೋಣ. ಸೊ ನೇಚರ್ ಆಫ್ ದ ಇಮೇಜ್ ಏನಿದೆ, ದೊಡ್ಡದಿದೆಯೋ ಚಿಕ್ಕದಿದೆಯೋ ಇದು ನೋಡ್ರಿ, ಒರಿಜಿನಲ್ ಇಮೇಜ್ ಹೀಗಿದೆ, ಒರಿಜಿನಲ್ ಆಬ್ಜೆಕ್ಟ್ ಹೀಗಿದೆ, ಅದೇನಾಗಿದೆ ಚಿಕ್ಕದಾಗಿದೆ ಅಲ್ವಾ, ಹಾಗೆ ಇದನ್ನ ಏನಂತ ಬರಿಬೋದು ನಾವು, ಡಿಮಿನಿಷ್ಡ್ ಅಂತ ಬರಿಬೋದು ಅಲ್ವಾ. ಪಾಯಿಂಟ್ ಇತ್ತಲ್ಲ ಅದನ್ನ ಹೈಲಿ ಡಿಮಿನಿಷ್ಡ್ ಅಂತ ಬರೆದಿದ್ವಿ, ಇದು ಬರೀ ಡಿಮಿನಿಷ್ಡ್. ಓಕೆನಾ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಸೇರಿಸ್ಬೋದು, ಇರೆಕ್ಟಾ ಇನ್ವರ್ಟೆಡಾ ಅಂದರೆ ಉಲ್ಟಾನ ಸೀದಾ ಇದೆಯೋ, ಉಲ್ಟಾ ಇದ್ರೆ ಇನ್ವರ್ಟೆಡ್, ಸ್ಟ್ರೈಟ್ ಇತ್ತು ಅಂದರೆ ಇರೆಕ್ಟ್ ಅಂತ ಬರೀಬೇಕು. ಇದು ಉಲ್ಟಾ ಇದೆ, ಹಾಗಾಗಿ ಇದನ್ನ ಏನಂತ ಕರಿಬೋದು ನಾವು, ಇನ್ವರ್ಟೆಡ್ ಅಂತ ಕರಿಬೋದು. ಸೊ ಇನ್ವರ್ಟೆಡ್ ಇತ್ತು ಅಂದರೆ ಇದು ರಿಯಲ್ ಇಮೇಜಾ ವರ್ಚುವಲ್ ಇಮೇಜಾ, ಇನ್ವರ್ಟೆಡ್ ಇತ್ತು ಅಂದರೆ ಇದು ರಿಯಲ್ ಇಮೇಜ್ ಆಗಿರುತ್ತೆ. ಸೊ ಇಷ್ಟು ನೇಚರ್ ಆಫ್ ದ ಇಮೇಜ್ ಬರಿಬೇಕು, ರಿಯಲ್ ಇಮೇಜ್ ಇಷ್ಟು ಬರ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ. ಅರ್ಥ ಆಗ್ತಿದೆ ಅಲ್ವಾ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನೋಡ್ರಿ, so between C and F image formed, it is diminished, real and inverted. ಕಾಣಿಸ್ತಾ ಇದೆ ಅಲ್ವಾ, ಇನ್ವರ್ಟೆಡ್ ಇದೆ ಹಾಗಾಗಿ ಅದನ್ನ ರಿಯಲ್ ಅಂತ ಕರಿತೀವಿ, ಡಿಮಿನಿಷ್ಡ್ ಇದು ದೊಡ್ಡದಿದೆ ಇದು ಚಿಕ್ಕದಿದೆ ಹಾಗಾಗಿ ಡಿಮಿನಿಷ್ಡ್. ಇಷ್ಟು ಮಕ್ಕಳೇ, ಈಗ ನಾವು ಏನೇನು ಎರಡು ಕಂಡೀಷನ್ ಓದಿದ್ವಿ. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ, ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಯಾಂಡ್ ಸಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕೇಸ್. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಸಿ, ಆಬ್ಜೆಕ್ಟನ್ನು ನಾವೀಗ ಎಲ್ಲಿಡೋಣ, ಸಿಯಲ್ಲಿ ಇಡೋಣ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು ದಯವಿಟ್ಟು. ಯಾಕೆ ಅಂತಂದರೆ ಇಲ್ಲಿ ಲೆಟರ್ಸ್ಗಳು ವೇರಿಯೇಷನ್ ಆಗಿದೆ. ಸೊ ಎಲ್ಲಿಟ್ಟಿದ್ದಾರೆ ಇಮೇಜನ್ನು, ಆಬ್ಜೆಕ್ಟನ್ನು ನೋಡೋಣ. ಈಗ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಸಿ, ಅಲ್ಲಿ ಎಲ್ಲಿಟ್ಟರಲ್ಲ ಅದೇ ಸಿ, ಗೊತ್ತಾಗ್ತಿದೆಯಾ? ಇದು ಸಿ, ಇಲ್ಲಿ ಎಫ್ ಬರುತ್ತೆ, ಇದು ಪಿ. ಓಕೆನಾ, ಇದು ಫಿಕ್ಸ್ ಇರುತ್ತೆ. ಈಗ ನೋಡೋಣ, ಇದು ಎಫ್, ಇದು. ಸೊ ಆಬ್ಜೆಕ್ಟನ್ನು ಸೆಂಟರ್ ಆಫ್ ಕರ್ವೇಚರ್ಲಿ ಇಟ್ಟಿದ್ವಿ ನೋಡಿ ನಾವೀಗ. ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ನೋಡೋಣ, ಆಯಿತಾ? ಓಕೆ, ರೈಟ್. ಸೊ ವೆನ್ ಪ್ಯಾರಲಲ್ ಲೈನ್ ಪಾಸಸ್, ವೆನ್ ಎ ರೇ ಆಫ್ ಲೈಟ್ ಪಾಸಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ನಿಮ್ಗೆ ಗೊತ್ತೇ ಇದೆ ಎಲ್ಲಿ ಹೋಗುತ್ತೆ ಇದು ಆಫ್ಟರ್ ರಿಫ್ಲೆಕ್ಷನ್, ಎಲ್ಲಿ ಹೋಗುತ್ತೆ? ಎಸ್, ಇಟ್ ಪಾಸಸ್ ಥ್ರೂ ದ ಫೋಕಲ್ ಪಾಯಿಂಟ್. ಫೋಕಲ್ ಪಾಯಿಂಟ್ನ ಮುಖಾಂತರ ಪಾಸ್ ಆಗುತ್ತೆ ನೋಡ್ರಿ, ಫೋಕಲ್ ಪಾಯಿಂಟ್ನ ಮುಖಾಂತರ ಪಾಸ್ ಆಯಿತು. ಅದಾದಮೇಲೆ ಅದೇ ಥರನೇ ಇನ್ನೊಂದು ಲೈಟ್ ರೇ ಪಾಸ್ ಆಗುತ್ತೆ ಫೋಕಲ್ ಪಾಯಿಂಟಲ್ಲಿ. ಫೋಕಲ್ ಪಾಯಿಂಟಲ್ಲಿ ಹೋದರೆ ಅದೇನಾಗುತ್ತೆ, ಇಟ್ ಪಾಸಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಫೋಕಲ್ ಪಾಯಿಂಟಲ್ಲೇ ಹೋಯಿತು ಅಂದರೆ ಅದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಓದಿದ್ದೀವಿ ನಾವು ರೂಲ್ಸನ್ನು ಅಲ್ವಾ. ಸೊ ಲೆಟ್ ಅಸ್ ಸಿ ದ ಎಲ್ಲಿ ಕೋಯಿನ್ಸೈಡ್ ಆಯಿತು, ಎಲ್ಲಿ ಲೈನ್ಸ್ಗಳು, ಎರಡು ಲೈನ್ಸ್ಗಳು ಎಲ್ಲಿ ಕೋಯಿನ್ಸೈಡ್ ಆಗಿದಾವೆ ನೋಡ್ರಿ, ಇಲ್ಲಿ ಕೋಯಿನ್ಸೈಡ್ ಆಗಿದಾವೆ ಎರಡು ಲೈನ್ಸ್ಗಳು ಅಲ್ವಾ, ಕೋಯಿನ್ಸೈಡ್ ಆಗಿದೆ ಅಲ್ವಾ. ಸೊ ಲುಕ್ ಅಟ್, ಇಲ್ಲಿ ಕೋಯಿನ್ಸೈಡ್ ಆಗಿದೆ. ಸೊ ಈಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ನೋಡೋಣ ನಾವು. ಸೊ ಇಮೇಜ್ ಫಾರ್ಮ್ಡ್ ಅಟ್ ಎ ಸೇಮ್ ಪ್ಲೇಸ್, ಎಲ್ಲಿ ಸಿ ಅಲ್ಲಿ ಇಟ್ಟರೆ ಇಮೇಜು ಕೂಡ, ಆಬ್ಜೆಕ್ಟನ್ನು ಸಿ ಅಲ್ಲಿ ಇಟ್ಟರೆ ಅಂದರೆ ಸೆಂಟರ್ ಆಫ್ ಕರ್ವೇಚರ್ಲಿ ಇಟ್ಟರೆ ಇಮೇಜು ಕೂಡ ಸೆಂಟರ್ ಆಫ್ ಕರ್ವೇಚರ್ಲೇ ಇರುತ್ತೆ. ಸೈಜ್ ಆಫ್ ದ ಇಮೇಜ್ ನೋಡ್ರಿ. ಸೊ ಲುಕ್ ರೈಟ್, ವಿ ವಿಲ್ ಸ್ಟಾರ್ಟ್ ಟು ರೈಟ್ ದ ಪೊಸಿಷನ್, ನೇಚರ್ ಆಫ್ ದ ಇಮೇಜ್. ಫಸ್ಟು ಏನು, ಪೊಸಿಷನ್, and the second point, nature of the image. So nature of the image. So ಏನಿದೆ ಪೊಸಿಷನ್, ಏನು ಬರಿಬೋದು ನಾವು, at C ಅಲ್ವಾ, ಸಿ ಯಲ್ಲೇ ಇಮೇಜ್ ಫಾರ್ಮೇಷನ್ ಆಗಿದೆ. ನೇಚರ್ ಆಫ್ ದ ಇಮೇಜು ಡಿಮಿನಿಷ್ಡಾ ಎನ್ಲಾರ್ಜ್ಡಾ, ದೊಡ್ಡದಾಗಿದ್ರೆ ಆಬ್ಜೆಕ್ಟ್ಗಿಂತ ದೊಡ್ಡದಿದ್ರೆ ಎನ್ಲಾರ್ಜ್, ಆಬ್ಜೆಕ್ಟ್ಗಿಂತ ಚಿಕ್ಕದಿದ್ರೆ ಡಿಮಿನಿಷ್ಡ್. ಹಾಗಾದ್ರೆ ಇದೇನಾಗಿದೆ, ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ, ಎಷ್ಟಿದೆಯೋ ಅಷ್ಟಿದೆ, ಹಾಗಾಗಿ ಸೇಮ್ ಸೈಜ್. ಆಮೇಲೆ ಇನ್ವರ್ಟೆಡ್ ಇದೆ ಅಲ್ವಾ, ಉಲ್ಟಾ ಇದೆ, ಹಾಗಾಗಿ ಇನ್ವರ್ಟೆಡ್, ರಿಯಲ್. ಇಷ್ಟು ಬರಿಬೇಕು ಮಕ್ಕಳೇ ನೇಚರ್ ಆಫ್ ದ ಇಮೇಜ್ ಕೇಳಿದಾಗ ಅವರು. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾನೀಗ ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅಲ್ವಾ, ಯಾವ ರೀತಿ ಬರೀಬೇಕು ಅಂತ. ನೆಕ್ಸ್ಟ್ ಇನ್ಮೇಲೆ ನಾನು ಬರೆದು ತೋರಿಸಲ್ಲ, ನೀವೇನೇ ಬರ್ಕೊಳ್ತಾ ಹೋಗಬೇಕು. ಪೊಸಿಷನ್, ನೇಚರ್ ಆಫ್ ದ ಇಮೇಜ್ ಎರಡನ್ನು ಬರಬೇಕು. ಎಲ್ಲಿ, ಅಟ್ ಸಿ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಯಿತು. ಹೇಗಿತ್ತು, ಸೇಮ್ ಸೈಜ್ ಇತ್ತು, ಆಬ್ಜೆಕ್ಟ್ನ ಸೇಮ್ ಸೈಜ್ ಇತ್ತು, ರಿಯಲ್ ಆಗಿತ್ತು, ಇನ್ವರ್ಟೆಡ್ ಆಗಿತ್ತು. ಗೊತ್ತಾಗ್ತಿದೆಯಾ? ಇನ್ವರ್ಟೆಡ್ ಇದ್ರೆ ಅದು ರಿಯಲ್ಲೇ ಆಗಿರುತ್ತೆ,
ರಿಯಲ್ ಇಮೇಜ್ ನಥಿಂಗ್ ಬಟ್ ಇಟ್ ಕ್ಯಾನ್ ಬಿ ಕಾಟ್ ಆನ್ ಸ್ಕ್ರೀನ್. ನಾವು ನೆಕ್ಸ್ಟ್ ಲೆನ್ಸ್ಗಳ ಬಗ್ಗೆ ಬಂದಾಗ ನಾನು ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್, ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ ಬಿಟ್ವೀನ್ ಸಿ ಅಂಡ್ ಎಫ್. ಆಬ್ಜೆಕ್ಟನ್ನು ಎಲ್ಲಿಟ್ಟಿದ್ದೀವಿ ಈಗ? ಸಿ ಮತ್ತು ಎಫ್ ನಡುವೆ ಇಡೋಣ ಆಬ್ಜೆಕ್ಟನ್ನು. ಓಕೆನಾ? ಸಿ ಮತ್ತು ಎಫ್ ನಡುವೆ ಆಬ್ಜೆಕ್ಟ್, ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಲ್ ಪಾಯಿಂಟ್ನ ನಡುವೆ ಆಬ್ಜೆಕ್ಟನ್ನು ಇಟ್ಟಾಗ, ಸೊ ಇದು ಸಿ ಆ್ಯಂಡ್ ಎಫ್. ಹಾಗಾಗಿ ನಾವು ಲೇಬ್ಲಿಂಗ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗೋದು ಬೇಡ ನೀವು. ಸೊ ಇದು ಸಿ, ಇದು ಎಫ್. ಓಕೆನಾ? ಇದು ಪಿ. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ನೋಡ್ರಿ ಹಿಂದೆ ನಾವು ಇನ್ಫಿನಿಟಿಯಲ್ಲಿ ಇಟ್ಟಿದ್ವಿ, ಬಿಯಾಂಡ್ ಸಿ ಇಟ್ಟಿದ್ವಿ, ನೆಕ್ಸ್ಟು ಅದಾದಮೇಲೆ ಅಟ್ ಸಿ ಇಟ್ಟಿದ್ವಿ, ಅಂದರೆ ಸಿ ಯಲ್ಲೇ ಇಟ್ಟಿದ್ವಿ, ಸಿಗಿಂತ ಹಿಂದೆ ಇಟ್ಟಿದ್ವಿ. ಇಷ್ಟು ಓದಿದ್ವಿ, 3 ಕಂಡೀಷನ್ ಓದಿದ್ವಿ. 3 ಕಡೆ ಆಬ್ಜೆಕ್ಟನ್ನು ಇಟ್ಟಾಗ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತ ಕಲ್ತ್ಕೊಂಡ್ವಿ ನಾವು. ಈಗ ನಾವೇನು ಕಲ್ತ್ಕೊಳ್ತಾ ಇದ್ದೀವಿ? ಬೇಸಿಕ್ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಸಿ ಮತ್ತು ಎಫ್ನ ನಡುವೆ ಆಬ್ಜೆಕ್ಟನ್ನು ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಗೊತ್ತಾಗತ್ತಾ? ಸೊ ಯಾವ ರೀತಿ ಬೇಸಿಕ್ ಡಯಾಗ್ರಾಮ್ನ, ರೇ ಡಯಾಗ್ರಾಮ್ನ ಹಾಕೊಬೇಕು ಅಂತ ಗೊತ್ತಿದೆ ನಿಮಗೆ ಫುಲ್ಲು. ಸೊ ಈ ರೀತಿ ಹಾಕ್ಕೊಂಬಿಡ್ರಿ. ನೀವು ಹೆಂಗೆ ಹಾಕೊಬೇಕು ಅಂತ ನಾನು ಹೇಳ್ಕೊಡ್ತಾ ಇರೋದು. ಸೊ ಇದನ್ನು ಪೋಲ್ ಆಫ್ ದ ಮಿರರ್, ಎಕ್ಸಾಕ್ಟ್ ಲೆಂತಿಗೆ ಸೆಂಟರ್ ಆಫ್ ಕರ್ವೇಚರ್, ಫೋಕಲ್ ಪಾಯಿಂಟ್ ಅಂತ ಬರ್ಕೊಂಬಿಡ್ರಿ. ಇದು ಸೇಮ್ ಮೆಜರ್ಮೆಂಟ್ಸ್ ಇರಬೇಕು. ಆಮೇಲೆ ಆಬ್ಜೆಕ್ಟನ್ನು ಎಲ್ಲಿಡ್ರಿ ನೀವು? ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಂತ ಹೇಳ್ತಾರೆ ಅವರು, ಆಬ್ಜೆಕ್ಟನ್ನು ಇಲ್ಲಿಡ್ರಿ. ಈ ರೀತಿ ಹಾಕೊಬೇಕು. ಸೊ ರೇ ಆಫ್ ಲೈಟ್ ಯಾವ ರೀತಿ ಪಾಸ್ ಆಗುತ್ತೆ? ಸೊ ರೇ ಆಫ್ ಲೈಟ್ ಈಗ ಪಾಸ್ ಆಗುತ್ತೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ನಿಮ್ಗೆ ಗೊತ್ತೇ ಇದೆ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆದರೆ ಅದು ಫೋಕಲ್ ಪಾಯಿಂಟ್ ಮುಖಾಂತರ ಹೋಗುತ್ತೆ. ಇನ್ನೊಂದು ಲೈಟ್ ರೇ ಎಲ್ಲಿ ಪಾಸ್ ಆಗುತ್ತೆ ಅಂತ ನೋಡೋಣ ನಾವು. ಗೊತ್ತಾಗತ್ತಾ? ಈ ಥರ ಬೇಸಿಕ್ ಡಯಾಗ್ರಾಮ್ನ ಹಾಕೊಳ್ತೀರಲ್ವಾ? ಎಸ್. ಓಕೆ, ರೈಟ್. ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಪಾಸ್ ಥ್ರೂ ದ ಫೋಕಲ್ ಪಾಯಿಂಟ್. ನೋಡಿರಿ ನಾನು ಎಲ್ಲಿಗೆ ಹಾಕಿದ್ದೀನಿ ಅಲ್ಲೇ ಇಮೇಜ್ ಲೈನ್ ಪಾಸ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಲೈನ್ ಯಾವ ರೀತಿ ಪಾಸ್ ಆಗುತ್ತೆ? ಇನ್ನೊಂದು ಲೈನು ಫೋಕಲ್ ಪಾಯಿಂಟ್ ಮುಖಾಂತರ ಹೋಗಿದ್ದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಫೋಕಲ್ ಪಾಯಿಂಟ್ ಮುಖಾಂತರ ಲೈನ್ ಪಾಸ್ ಆದರೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಅರ್ಥ ಆಯ್ತಲ್ವಾ? ಇನ್ನೊಂದ್ಸರಿ ನೋಡೋಣ ಯಾವ ರೀತಿ ಲೈನ್ಸ್ ಪಾಸ್ ಆಗುತ್ತೆ ಅಂತ. ಇನ್ನೊಂದ್ಸರಿ ನೋಡ್ರಿ, ಹೊಸದಾಗಿಂದ ಹೇಳ್ತೀನಿ. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಆಬ್ಜೆಕ್ಟನ್ನು ಸಿ ಮತ್ತು ಎಫ್ನ ನಡುವೆ ಇಟ್ಟಿದ್ದೀವಿ. ಸೊ ರೇ ಆಫ್ ಲೈಟ್ ಪಾಸಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲಿಂದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ಗೆ ಒಂದು ಲೈಟ್ ರೇ ಪಾಸ್ ಆಗುತ್ತೆ, ಅದು ಫೋಕಲ್ ಪಾಯಿಂಟ್ ಮುಖಾಂತರನೇ ಹೋಗುತ್ತೆ ಈ ರೀತಿ. ಸೊ ಇಟ್ ಪಾಸಸ್ ಥ್ರೂ ದ ಫೋಕಲ್ ಪಾಯಿಂಟ್. ಸೊ ಅದಾದಮೇಲೆ ಇನ್ನೊಂದು ಲೈಟ್ ರೇ ಪಾಸ್ ಆಗುತ್ತೆ ಫೋಕಲ್ ಪಾಯಿಂಟ್ ಮುಖಾಂತರ. ಫೋಕಲ್ ಪಾಯಿಂಟ್ ಮುಖಾಂತರ ಹೋಯ್ತು ಅಂದರೆ ಅದು ನೆಕ್ಸ್ಟ್ ರಿಫ್ಲೆಕ್ಷನ್ ಆದಮೇಲೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಗಿರುತ್ತೆ. ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಇದು ಪ್ರಿನ್ಸಿಪಲ್ ಆಕ್ಸಿಸ್, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ನೋಡಿ ಇದಕ್ಕೆ ಪ್ಯಾರಲಲ್ ಇದೆ ಇದು ಈ ಲೈನ್ ರೇ. ಸೊ ಎಲ್ಲಿ ಇಂಟರ್ಸೆಕ್ಷನ್ ಸಿಕ್ತು ನಿಮಗೆ? ಇಲ್ಲಿ ಇಂಟರ್ಸೆಕ್ಷನ್ ಸಿಕ್ತು. ಸೊ ಹಾಗಾದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ? ಇಲ್ಲೇ. ಎಲ್ಲಿ ಇಂಟರ್ಸೆಕ್ಷನ್ ಎರಡು ಲೈಟ್ ರೇಸ್ಗಳು ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತೋ ಅಲ್ಲೇ ನಮಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೋಡ್ರಿ, ಸೊ ಇಮೇಜ್ ಇಸ್ ಫಾರ್ಮ್ ದೇರ್. ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ ಈಗ? ಎಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ? ಇದು ಸಿಯ ಹಿಂದೆ ಇಮೇಜ್ ಫಾರ್ಮೇಷನ್ ಆಗಿದೆ. ಹಾಗಾದರೆ ಪೊಸಿಷನ್ ಆಫ್ ದ ಇಮೇಜ್ ಬಿಯಾಂಡ್ ದ ಸಿ. ಗೊತ್ತಾಗ್ತಿದೆಯಾ? ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ ಬರ್ಕೊಳ್ತಾ ಹೋಗ್ರಿ. ಈಗ ಪೊಸಿಷನ್ ಆಫ್ ದ ಇಮೇಜ್ ಬಿಯಾಂಡ್ ಸಿ. ಆಮೇಲೆ ನೇಚರ್ ಆಫ್ ದ ಇಮೇಜ್ಗೆ ಬಂದರೆ ಸೈಜ್ ಏನಾಗಿದೆ ನೋಡ್ರಿ, ಎನ್ಲಾರ್ಜ್. ಇದು ಚಿಕ್ಕದಿದೆ, ನಾವು ಆಬ್ಜೆಕ್ಟ್ ಇರೋದು ಚಿಕ್ಕದು, ನಮ್ಗೆ ಹೇಗೆ ಕಾಣ್ತಾ ಇದೆ? ದೊಡ್ಡದಾಗಿ ಕಾಣ್ತಾ ಇದೆ. ಎನ್ಲಾರ್ಜ್ಡ್ ಇಮೇಜ್ನ ನೋಡ್ಬೋದು ನೀವು. ಹಾಗೇನೆ ಇಮೇಜ್ ಹೇಗಿದೆ? ಉಲ್ಟಾ ಇದೆ, ಹಾಗಾಗಿ ಅದು ಇನ್ವರ್ಟೆಡ್ ಆ್ಯಂಡ್ ರಿಯಲ್. ಗೊತ್ತಾಗ್ತಿದೆ? ಇಷ್ಟು ಬರ್ಕೊಂಡ್ರಿ ಅಲ್ವಾ? ಗೊತ್ತಾಗ್ತಿದೆ ಅಲ್ವಾ ಇಮೇಜ್ ಯಾವ ರೀತಿ ರೇ ಡಯಾಗ್ರಾಮ್ನ ಹಾಕಬೇಕು ಅಂತ? ಈ ರೀತಿ ರೇ ಡಯಾಗ್ರಾಮ್ನ ಬರ್ಕೊಳ್ತಾ ಹೋಗೋದು ವೆರಿ ಸಿಂಪಲ್. ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಭಾಳ ಈಸಿಯಾಗಿ ರೇ ಡಯಾಗ್ರಾಮ್ನ ಹಾಕ್ಬೋದು, ಎಲ್ಲೂ ಮಿಸ್ಟೇಕ್ ಆಗಲ್ಲ. ಗೊತ್ತಾಗ್ತಿದೆಯಾ? ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್.
ಪ್ರಾಕ್ಟೀಸ್ ಮಾಡಬೇಕು ನೀವು. ಸೊ ನೋಡ್ರಿ, ಈಗ ನಾವು ಆಬ್ಜೆಕ್ಟನ್ನು ಅಟ್ ಇನ್ಫಿನಿಟಿಯಲ್ಲಿ ಇಟ್ಟಿದ್ವಿ, ಅದಾದಮೇಲೆ ಬಿಯಾಂಡ್ ಸಿ ಇಟ್ವಿ ಆಬ್ಜೆಕ್ಟನ್ನು. ಬಿಯಾಂಡ್ ಸಿ ಆದಮೇಲೆ ಅವಾಗ ಇಮೇಜು ಬಿಟ್ವೀನ್ ಎಫ್ ಆ್ಯಂಡ್ ಸಿ ಯಲ್ಲಿ ಇಮೇಜ್ ಫಾರ್ಮೇಷನ್ ಆಗಿತ್ತು. ಅದಾದಮೇಲೆ ನಾವು ಆಬ್ಜೆಕ್ಟನ್ನು ಸಿ ಯಲ್ಲಿ ಇಟ್ವಿ, ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಇಟ್ವಿ, ಇಮೇಜು ಕೂಡ ಸಿ ಯಲ್ಲೇ ಫಾರ್ಮೇಷನ್ ಆಯಿತು. ಈಗ ನಾವೇನು ಮಾಡಿದ್ವಿ, ಆಬ್ಜೆಕ್ಟನ್ನು ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಲ್ಲಿ ಇಟ್ಟಿದ್ವಿ, ಇಮೇಜು ಬಿಯಾಂಡ್ ದ ಸಿ ಫಾರ್ಮೇಷನ್ ಆಗಿದೆ, ಎನ್ಲಾರ್ಜ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎಫ್, ಈಗ ಎಫ್ ಅಲ್ಲೇ ಆಬ್ಜೆಕ್ಟ್ ಇಡಬೇಕು. ಈಗ ಮುಂದೆ ಹೋಗ್ತಾ ಇದೀವಿ, ಹಿಂದೆಯಿಂದ ಇನ್ಫಿನಿಟಿಯಿಂದ ನಾವು ಬಿಯಾಂಡ್ ಸಿ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಈಗ ಎಫ್ಗೆ ಬಂದಿದ್ವಿ. ಗೊತ್ತಾಗುತ್ತಾ? ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎಫ್, ಈಗ ನಿಮ್ಗೆ ಆಬ್ಜೆಕ್ಟ್ ಎಲ್ಲಿ ಕಾಣುತ್ತೋ ಅದೇ ಎಫ್. ಓಕೆನಾ? ಅಂದರೆ ಫೋಕಲ್ ಪಾಯಿಂಟ್. ರೈಟ್, ದಿಸ್ ಈಸ್ ಎಫ್. ಎಫ್ ಇಲ್ಲಿ ಸಿ ಬರುತ್ತೆ, ಇದು ಪಿ. ಓಕೆನಾ? ಸೊ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎಫ್, where is the image is formed? ನೋಡೋಣ. a light ray passes parallel to the principal axis, it should be passes through the focal point. ಮತ್ತೆ ಅದೇ ಫೋಕಲ್ ಪಾಯಿಂಟ್ ಮುಖಾಂತರ ಹೋಗುತ್ತೆ. and another light ray is passes ಈ ರೀತಿ ಹೋಗುತ್ತೆ, ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಬಂದಿದೆ ಅಂತ ಅನ್ಸುತ್ತೆ ನಮಗೆ. ಇಟ್ ಈಸ್ ಅರೈಸಿಂಗ್ ಫ್ರಮ್ ದ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಇಂದ ಒಂದು ಲೈಟ್ ರೇ ಪಾಸ್ ಆದರೆ ನಾವು ರೂಲ್ಸ್ ಅಲ್ಲಿ ಓದಿದ್ವಿ, ಅಗೈನ್ ಇಟ್ ಪಾಸಸ್ ವಿತ್ ದ ಸೇಮ್ ಪಾತ್ ಅಲ್ಲಿ ಹೋಗುತ್ತೆ. ನೋಡ್ರಿ, ನಿಮ್ಗೆ ಎಲ್ಲೂ ಇಂಟರ್ಸೆಕ್ಷನ್ ಕಾಣೋದೇ ಇಲ್ಲ. ಇಲ್ಲೆಲ್ಲೂ ಎರಡು ಲೈಟ್ ರೇಸ್ಗಳು ಇಂಟರ್ಸೆಕ್ಷನ್ ಆಗಲ್ಲ. ಅವು ಇಂಟರ್ಸೆಕ್ಷನ್ ಆಗ್ತವೆ, ಎಲ್ಲೋ ಇಂಟರ್ಸೆಕ್ಷನ್ ಆಗುತ್ತೆ. ನಾವು ಸೂರ್ಯನ ಇಮೇಜ್ ಅನ್ನು ನಾವು ಇಲ್ಲಿ ನೋಡಿದ್ವಿ ಪಾಯಿಂಟೆಡ್ ಸೈಜ್ ಅಲ್ಲಿ ಅಲ್ವಾ? ಎಲ್ಲಿ ಫಾರ್ಮೇಷನ್ ಆಗಿತ್ತು? ಫೋಕಲ್ ಪಾಯಿಂಟ್ ಅಲ್ಲಿ ಸೂರ್ಯನ ಇಮೇಜ್. ಅಂದ್ರೆ ಇನ್ಫಿನಿಟಿಯಲ್ಲಿ ಇರುವಂತ ಒಂದು ಆಬ್ಜೆಕ್ಟ್ ನಮಗೆ ಫೋಕಲ್ ಪಾಯಿಂಟ್ ಅಲ್ಲಿ ಇಮೇಜ್ ಸಿಕ್ಕಿತ್ತು. ಈಗ ನಾವು ಆಬ್ಜೆಕ್ಟ್ ಅನ್ನ ಫೋಕಲ್ ಪಾಯಿಂಟ್ ಅಲ್ಲಿ ಇಟ್ಟಿದ್ವಿ, ಇಮೇಜ್ ಅಲ್ಲಿ ಫಾರ್ಮೇಷನ್ ಆಗುತ್ತೆ, ಇನ್ಫಿನಿಟಿಯಲ್ಲಿ ಫಾರ್ಮೇಷನ್ ಆಗಿದೆ. ನೋಡ್ರಿ, ಉಲ್ಟಾ ಇದೆ. ನೀವು ಸ್ವಲ್ಪ ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಕನ್ಫ್ಯೂಸ್ ಆಗುವಂತ ಅವಶ್ಯಕತೆನೇ ಇಲ್ಲ. ನೋಡ್ರಿ, ನಾವು ಒಂದು ಸೀರೀಸ್ ಅಲ್ಲಿ ಬರ್ತಾ ಇದೀವಿ ನಾವು ಕಲ್ತ್ಕೊಂತ. ಹೇಗೆ ಅಂತ ಅಂದ್ರೆ, ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟ್ ಇಟ್ವಿ, ಫೋಕಲ್ ಪಾಯಿಂಟ್ ಅಲ್ಲಿ ಇಮೇಜ್, ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟ್ ಇಟ್ವಿ, ಫೋಕಲ್ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಯ್ತು. ಓಕೆನಾ? ಹಾಗೇನೆ ಬಿಯಾಂಡ್ ಸಿ ಬಂದ್ವಿ, ಇಮೇಜ್ ಅಲ್ಲಿ ಫಾರ್ಮೇಷನ್ ಆಯ್ತು. ಬಿಟ್ವೀನ್ ಎಫ್ ಅಂಡ್ ಸಿ, ಸೆಂಟರ್ ಆಫ್ ಕರ್ವೇಚರು ಎಫ್ ಅಂಡ್ ಸಿ ನಡುವೆ ಫಾರ್ಮೇಷನ್ ಆಯ್ತು. ಹಾಗೇನೆ ನಾವು ಸಿ ಅಲ್ಲಿ ಇಟ್ವಿ, ಇಮೇಜ್ ಅಲ್ಲಿ ಫಾರ್ಮೇಷನ್ ಆಯ್ತು. ಈ ಕೈ ಆಬ್ಜೆಕ್ಟ್, ಇದು ಇಮೇಜ್, ಈ ಕೈ. ಗೊತ್ತಾಗುತ್ತಾ? ಸಿ ಅಲ್ಲಿ ಇಟ್ಟಾಗ ಆಬ್ಜೆಕ್ಟ್ನ ಸಿ ಅಲ್ಲಿ ಇಟ್ಟಾಗ ಇಮೇಜು ಕೂಡ ಸಿ ಯಲ್ಲೇ ಫಾರ್ಮೇಷನ್ ಆಯ್ತು. ಓಕೆನಾ? ಆಮೇಲೆ ನಾವೇನ್ ಮಾಡಿದ್ವಿ, ಆಬ್ಜೆಕ್ಟ್ ಅನ್ನ ಬಿಟ್ವೀನ್ ಸಿ ಅಂಡ್ ಎಫ್ ಅಲ್ಲಿ ಇಟ್ವಿ, ಇಮೇಜು ಬಿಯಾಂಡ್ ಸಿ ಫಾರ್ಮೇಷನ್ ಆಯ್ತು. ಉಲ್ಟಾ ಆಗ್ತಾ ಹೋಗುತ್ತೆ. ಈಗ ಆಬ್ಜೆಕ್ಟ್ ಅನ್ನು ನಾವು ಫೋಕಸ್ ಅಲ್ಲಿ ಇಡ್ತೀವಿ, ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಸೊ ಈ ತರ ಹಿಂಗಾಗ್ತಾ ಹೋಗುತ್ತೆ. ಈ ತರ ನೆನ್ಪಿಟ್ಕೊಡ್ರಿ. ಗೊತ್ತಾಗತ್ತಾ? ಇನ್ಫಿನಿಟಿ ಅಟ್ ಫೋಕಸ್, ಬಿಯಾಂಡ್ ಸಿ, ಬಿಟ್ವೀನ್ ಎಫ್ ಅಂಡ್ ಸಿ, at C image is formed. ಗೊತ್ತಾಗ್ತಿದ್ಯಾ? Between object is placed between C and F, image is formed beyond C. ಗೊತ್ತಾಗುತ್ತಾ? Object is placed at focal point, image is formed at infinity. ಕಾಣದೇ ಇಲ್ಲ ನಮ್ಗೆ, ಇಮೇಜ್ ಕಾಣೋದಿಲ್ಲ ನಮಗೆ. ಆದರೆ ಇರುತ್ತೆ, ಕಾಣಲ್ಲ ನಮಗೆ. ಯಾಕಂದ್ರೆ ಎಷ್ಟೋ ದೂರದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ, ಅದು ಕಾಣಲ್ಲ ನಮಗೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ಫಿನಿಟಿಯಲ್ಲಿದ್ದಾಗ ಫೋಕಲ್ ಪಾಯಿಂಟ್ ಅಲ್ಲಿ ಇದ್ದಾಗ ಇನ್ಫಿನಿಟಿಯಲ್ಲಿದ್ದಾಗ ಆಬ್ಜೆಕ್ಟ್, ಫೋಕಲ್ ಪಾಯಿಂಟ್ ಅಲ್ಲಿ ಇಮೇಜ್, ಫೋಕಲ್ ಪಾಯಿಂಟ್ ಅಲ್ಲಿ ಆಬ್ಜೆಕ್ಟ್ ಇದ್ದಾಗ ಇಮೇಜು ಇನ್ಫಿನಿಟಿ. ಜಸ್ಟ್ ಆಪೋಸಿಟ್, ವೆರಿ ಸಿಂಪಲ್. ಸೊ ಇದು ನಿಮಗೆ ಬರ್ಕೊಂತ ಹೋಗಬೇಕು. ಈಗ ಇಲ್ಲಿ ನೇಚರ್ ಆಫ್ ದ ಪೊಸಿಷನ್ ಆಫ್ ದ ಇಮೇಜ್ ಅಟ್ ಇನ್ಫಿನಿಟಿ, ನೇಚರ್ ಆಫ್ ದ ಇಮೇಜ್ ಹೈಲಿ ಎನ್ಲಾರ್ಜ್ಡ್, ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಅವಾಗ ನೋಡ್ರಿ, ಹೈಲಿ ಡಿಮಿನಿಷ್ಡ್ ಆಗಿತ್ತು ಇನ್ಫಿನಿಟಿಯಲ್ಲಿ ಇಟ್ಟಾಗ ಆಬ್ಜೆಕ್ಟ್ ಅನ್ನ, ಇಮೇಜ್ ಹೈಲಿ ಡಿಮಿನಿಷ್ಡ್. ಈಗ ಆಬ್ಜೆಕ್ಟ್ ಅನ್ನು ನಾವು ಫೋಕಲ್ ಪಾಯಿಂಟ್ ಅಲ್ಲಿ ಇಟ್ಟಿದ್ವಿ, ಇಮೇಜು ಹೈಲಿ ಎನ್ಲಾರ್ಜ್ಡ್ ಆಗಿರುತ್ತೆ, ರಿಯಲ್ ಮತ್ತೆ ಇನ್ವರ್ಟೆಡ್ ಆಗಿರುತ್ತೆ. ಬಟ್ ಇಟ್ ನಮಗೆ ಇರುತ್ತೆ, ಆದರೆ ಗೊತ್ತಾಗಲ್ಲ ಅಷ್ಟೇ, ಯಾಕಂದ್ರೆ ತುಂಬಾ ದೂರದಲ್ಲಿರುತ್ತೆ. ಸೊ ದಿಸ್ ಇಸ್ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಎಫ್. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. So now when object is placed between P and F, you have to remember between P and F. Object ಅನ್ನು ನಾವು ಎಲ್ಲಿ ಇಡಬೇಕು? ಈಗ between P and F ಅಲ್ಲಿ ಇಡೋಣ ಆಬ್ಜೆಕ್ಟ್ ಅನ್ನು. So object is placed at between P and F.
ಹಾಗಾದರೆ ಇಲ್ಲಿ ಎಫ್ ಇಲ್ಲಿ ಬರುತ್ತೆ, ಪಿ ಇಲ್ಲಿ ಬರುತ್ತೆ. ಪಿ ಮತ್ತು ಎಫ್ನ ನಡುವೆ ನಾವು ಆಬ್ಜೆಕ್ಟನ್ನು ಇಟ್ಟಿದ್ದೀವಿ ಮಕ್ಕಳೇ. ಸೊ ಈಗ ಇಮೇಜಲ್ಲಿ ಫಾರ್ಮೇಷನ್ ಆಗುತ್ತೆ ನೋಡೋಣ. ಇಮೇಜ್ ಈಸ್ ಫಾರ್ಮ್ ಬಿಹೈಂಡ್ ದ ಮಿರರ್. ಈ ರೀತಿ ಲೈಟ್ ರೇಸ್ಗಳು ಪಾಸ್ ಆಗ್ತವೆ. ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಲೈಟ್ ರೇ ಹೋಗುತ್ತೆ. ನೋಡಿ ಇನ್ನೊಂದ್ಸರಿ ಹೊಸದಾಗಿಂದ ತೋರಿಸ್ತೀನಿ. ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಎಫ್ ಅಂಡ್ ಪಿ. ray of light between F and P, a ray of light parallel to the principal axis, it should be passes through the focal point ಮುಖಾಂತರ ಹೋಯಿತು. ಇನ್ನೊಂದು ಲೈಟ್ ರೇ ಇರುತ್ತೆ, ಸೆಂಟರ್ ಆಫ್ ಕರ್ವೇಚರ್ ಇಂದ ಅರೈಸ್ ಆಗಿದೆ ಅಂತ ಅನ್ಸುತ್ತೆ ನಮಗೆ. ಅದು ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ಗೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ ಆನ್ ದ ಸೇಮ್ ಪಾತ್ ವಿ ವರ್ ಸ್ಟಡಿಡ್ ಇನ್ ದ ರೂಲ್ಸ್. ಸೊ ಈ ಡಾಟೆಡ್ ಲೈನ್ ಇದೆಯಲ್ಲ, ಇದು ಲೈನ್ಸ್ ಅಲ್ಲಿ ಹೋಗಿದೆ ಅಂತ ಅನ್ಸುತ್ತೆ, ಹೋಗಿರಲ್ಲ. ಇಟ್ಸ್ ಆನ್ ಇಮ್ಯಾಜಿನರಿ ಪಾತ್ ಆಫ್ ದ ಲೈಟ್ ರೇ. ಲೈಟ್ ರೇಯ ಇಮ್ಯಾಜಿನರಿ ಪಾತ್ ಅದು. ಸೊ ಈ ರೀತಿ ಹೋಗಿ ಅಲ್ಲಿ ಎರಡೂ ಲೈಟ್ ರೇಸ್ಗಳು ಈ ರೀತಿ ಹೋಗಿ ಅಲ್ಲಿ ಇಂಟರ್ಸೆಕ್ಷನ್ ಆಗಿದೆ ಅಂತ ಅನ್ಸುತ್ತೆ. ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಗೊತ್ತಾಗ್ತಿದೆ? ಅಂದರೆ ಮಿರರ್ನ ಹಿಂದೆ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಹಾಗಾಗಿ ಈ ಮಿರರ್ನ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಕಾಣೋದು ಇಲ್ಲ, ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿನೇ ನಾವು ಈ ಇಮೇಜನ್ನು ನಾವು ವರ್ಚುವಲಿ ನೋಡ್ರಿ, ಇದು ಉಲ್ಟಾ ಇಲ್ಲ, ಇದುವರೆಗೂ ಹಿಂದೆ ಎಲ್ಲ ನೋಡ್ರಿ. ಈ ಕಂಪ್ಯಾರಿಸನ್ ನೀವು ತಿಳ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ಬರೆಯೋದು ಬಹಳ ಸುಲಭ. ಇದುವರೆಗೂ ನೋಡಿರೋದು ನಾವು ರಿಯಲ್ ಮತ್ತು ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ, ಉಲ್ಟಾ ಇತ್ತು ಇಮೇಜು. ಈಗ ನೋಡ್ತಾ ಇರೋಂಥ ಇಮೇಜ್, ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ಎಫ್ ಅಂಡ್ ಪಿ, ಯು ಕ್ಯಾನ್ ಸಿ ದ ಇಮೇಜ್ ವಿಚ್ ಇಸ್ ಇರೆಕ್ಟ್. ಸ್ಟ್ರೈಟ್ ಹೇಗಿದೆಯೋ ಹಾಗೇ ಇದೆ, ಎನ್ಲಾರ್ಜ್ಡ್ ಸೈಜ್ ಆಗಿದೆ. ಹಾಗಾಗಿ ಇರೆಕ್ಟ್ ಇರೋದ್ರಿಂದ, ಆಮೇಲೆ ಇದನ್ನು ಬಿಹೈಂಡ್ ದ ಮಿರರ್ ಆಗಿರೋದ್ರಿಂದ, ನಮಗೆ ಕಾಣದೇ ಇರೋದ್ರಿಂದ, ಸ್ಕ್ರೀನ್ ಮೇಲೆ ನೋಡೋಕೆ ಆಗದೆ ಇರೋದ್ರಿಂದ ಇದನ್ನು ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಯಿತು ಅಂತ ಗೊತ್ತಾಯ್ತಲ್ವಾ? ಬರಿಬೋದು ನೀವು ಏನಂತ: ಪೊಸಿಷನ್ ಆಫ್ ದ ಇಮೇಜ್ ಬಿಹೈಂಡ್ ದ ಮಿರರ್, ನೇಚರ್ ಆಫ್ ದ ಇಮೇಜ್ ಎನ್ಲಾರ್ಜ್ಡ್, ವರ್ಚುವಲ್ ಆ್ಯಂಡ್ ಇರೆಕ್ಟ್. ಎನ್ಲಾರ್ಜ್ಡ್, ವರ್ಚುವಲ್ ಆ್ಯಂಡ್ ಇರೆಕ್ಟ್, ಇಷ್ಟು ಬರ್ಕೊಬೋದು. ಗೊತ್ತಾಗ್ತಿದೆ ಅಲ್ವಾ? ಸೊ in the next class we will discuss about image is formed by convex mirror. ಅದರಲ್ಲಿ ಎರಡೇ ಕೇಸಸ್ ಬರ್ತವೆ ನಿಮಗೆ, ಎರಡೇ ಕೇಸ್. ಇದ್ರ ಥರ ತುಂಬ ಇಲ್ಲಿ ನೋಡಿ ಎಷ್ಟು ಕೇಸು. ಕೇಸ್ ನಂಬರ್ 1, ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ. ಕೇಸ್ ನಂಬರ್ 2, ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಯಾಂಡ್ ಸಿ. ಕೇಸ್ ನಂಬರ್ 3, ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಸಿ. ಕೇಸ್ ನಂಬರ್ 4, ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ between C and F. Case number 5, object is placed at F. Case number 6, object is placed between P and F, pole of the mirror and the focal point. ಒಟ್ಟು 6 ಕೇಸಸ್ ಬರ್ತವೆ, 6 ರೇ ಡಯಾಗ್ರಾಮ್ಸ್ ಬರ್ತವೆ ಇನ್ ದ ಕಾನ್ಕೇವ್ ಮಿರರ್. ಯು ಹ್ಯಾವ್ ಟು ರಿಮೆಂಬರ್, ಕಾನ್ಕೇವ್ ಮಿರರ್ ಅಲ್ಲಿ 6 ಕೇಸಸ್ ಬರ್ತವೆ. ಕಾನ್ವೆಕ್ಸ್ ಮಿರರ್ ಅಲ್ಲಿ ಬರೀ 2 ಕೇಸಸ್ ಅಷ್ಟೇ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ the ray diagrams what we learned today. So if you are having any doubts, any clarification, you can ask in the group. So in the next class we will discuss about the convex mirror, and then we'll move on to the very interesting concept, that is lens. Thank you. So we will meet in the next class. We will discuss about the convex mirror. Thank you.